ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ಟ್ರುತ್ಸ್. ಇವತ್ತಿನ ವಿಚಾರ, ಶುಕ್ರ ಗ್ರಹರು ಮಾರ್ಚ್ 26ನೇ ತಾರೀಕಿನಿಂದ ಏಪ್ರಿಲ್ 19ನೇ ತಾರೀಕಿನವರೆಗೂ ಕೂಡ ಮೇಷರಾಶಿಯಲ್ಲಿ ಸ್ಥಿತ ಇರ್ತಾರೆ. ಇದನ್ನು ಶುಕ್ರ ಗ್ರಹ ಮೇಷರಾಶಿಯ ಗೋಚಾರ ರೀತಿಯಾದ ಫಲಗಳು ಅಂತ ಹೇಳುವಂಥದ್ದು. ಯಾವ ಲಗ್ನದವರಿಗೆ ಯಾವ ಫಲ ಅಂತ ಹೇಳಿ ನೋಡುವಂಥ ವಿಚಾರ, ಲಗ್ನವನ್ನು ಕನ್ಸಿಡರ್ ಮಾಡುವಂಥದ್ದು ತುಂಬಾ ಉತ್ತಮ. ಕಾರಣ ಅದು ಧನುಭಾವ ಆಗಿರೋದ್ರಿಂದ. ಲಗ್ನ ಗೊತ್ತಿಲ್ಲ ಅನ್ನುವಂಥವ್ರು ರಾಶಿಗೆ ನೋಡ್ಕೊಳ್ಬಹುದು, ಆದರೆ ಜನ್ಮ ಜಾತಕ ಆಗಿದ್ದಿರ್ಬೋದು, ಗೋಚಾರ ರೀತಿಯಾದ ಫಲಗಳು ಆಗಿದ್ದಿರ್ಬೋದು, ಯಾವಾಗಲೂ ಲಗ್ನಕ್ಕೆ ಫಲಗಳನ್ನು ಕೊಡ್ತಕ್ಕಂಥದ್ದು. ನಮ್ಮ ವೈಯಕ್ತಿಕ ಜಾತಕದ ಫಲಗಳು ಯಾವ ರೀತಿಯಾಗಿ ಇರುತ್ತೆ, ಅದಕ್ಕೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಗೋಚಾರ ರೀತಿಯಾದ ಫಲಗಳು ನಮಗೆ ಯಾವಾಗಲೂ ಕೂಡ ಸಿಗುವಂಥದ್ದಾಗುತ್ತೆ. ಹೆಚ್ಚಿನ ವಿಚಾರಗಳು ಶುಕ್ರ ಗ್ರಹರ ಕುರಿತಾಗಿ ನಾವು ನೋಡುವಾಗ ಶುಭ ಒಂದು ಫಲಗಳನ್ನೇ ಕೊಡುವಂಥದ್ದಾಗುತ್ತೆ. ಯಾವುದೇ ರೀತಿಯಾದ ಯಾವುದೇ ಸ್ಥಾನದಲ್ಲಿ ಸ್ಥಿತವನ್ನು ವಹಿಸಿದ್ರೂ ಕೂಡ ನಮ್ಮ ಜನ್ಮ ಜಾತಕದ ಅನುಸಾರವಾಗಿ ನಮಗೆ ಉತ್ತಮವಾದ ಫಲಗಳನ್ನು ಕೊಡ್ತಕ್ಕಂಥದ್ದು ಇದು ನಿಶ್ಚಿತ. ಸೊ ಎಲ್ಲರಿಗೂ ಕೂಡ ಈ ಒಂದು ಸಮಯ ಏನಿದೆ, ಏಪ್ರಿಲ್ 19ನೇ ತಾರೀಕಿನವರೆಗೂ ಕೂಡ ಒಳ್ಳೆಯ ಒಂದು ಸಮಯ. ನಿಮ್ಮ ವೈಯಕ್ತಿಕವಾದ ವಿಚಾರಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷ ಲಗ್ನದ ವ್ಯಕ್ತಿಗಳಿಗೆ ಲಗ್ನ ಗೊತ್ತಿಲ್ಲ ಅಂದರೆ ರಾಶಿಯನ್ನೇ ಕನ್ಸಿಡರ್ ಮಾಡಿ, ಬೇರೆ ಆಪ್ಷನ್ ಇಲ್ಲ. ಬಟ್ ಲಗ್ನಕ್ಕೆ ಹೆಚ್ಚಿನ ಫಲ. ನಿಮ್ಮ 2 ಹಾಗೂ 7ರ ಅಧಿಪತಿ 1ನೇ ಮನೆಯಲ್ಲಿ ಸ್ಥಿತವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಸೊ ದಟ್ ನಿಮ್ಮ ಮೇಲೆ ನಿಮಗೆ ಒಂದು ಹೊಸ ಪ್ಯಾಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಚೆನ್ನಾಗಿ ಇರಬೇಕು, ಚೆನ್ನಾಗಿ ಬದುಕಬೇಕು, ಏನನ್ನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರಗಳು. ಜೊತೆಗೆ ಹಾರ್ಡ್ ವರ್ಕ್ನಿಂದ ಉತ್ತಮವಾದ ಫಲ, ಕುಟುಂಬದಲ್ಲಿ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ. ಈ ಒಂದು ಸಮಯದಲ್ಲಿ ಕುಟುಂಬಕ್ಕೋಸ್ಕರ ವ್ಯಯಿಸ್ತೀರಿ, ಖರ್ಚು ಮಾಡುವಂಥದ್ದು ಕುಟುಂಬಕ್ಕೋಸ್ಕರವಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಸಮಯವೂ ಕೂಡ ಹೌದು. ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಪ್ರಯತ್ನಗಳನ್ನು ಪಡ್ತಾ ಇದ್ದರೆ ಖಂಡಿತ ಪ್ರಯತ್ನಗಳಿಗೆ ತಕ್ಕನಾದ ಒಳ್ಳೆಯ ಫಲಗಳು ಸಿಗುವಂಥ ಒಂದು ಸಮಯ, ಶುಭ ಕಾರ್ಯಗಳು ನಡೆಯುವಂಥ ಒಂದು ಸಮಯ ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳಿಗೂ ಕೂಡ ತಕ್ಕ ಮಟ್ಟಿಗೆ ಒಳ್ಳೆಯ ಫಲ ಇರ್ತಕ್ಕಂಥದ್ದು. ಎಲ್ಲ ರೀತಿಯಾದ ವಿಚಾರಗಳು ಗೋಚಾರ ರೀತಿಯಲ್ಲಿ ಶುಕ್ರ ಗ್ರಹರ ಪರವಾಗಿ ಒಳ್ಳೆಯದಾಗೇ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಬೇಕು. ಆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನಾವು ಪರಿಪೂರ್ಣವಾದ ಪ್ರಯತ್ನಗಳನ್ನು ಪಟ್ಟಾಗ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ತೀವಿ. ಇದಾದ ನಂತರದಲ್ಲಿ ಋಷಭ ಲಗ್ನ ಅಥವಾ ಋಷಭ ರಾಶಿಯ ವ್ಯಕ್ತಿಗಳಿಗೆ ನಿಮ್ಮ 1 ಹಾಗೂ 6ರ ಅಧಿಪತಿ ಸ್ಥಿತ ಇರ್ತಕ್ಕಂಥದ್ದು ಎಲ್ಲಿ, 12ನೇ ಭಾವದಲ್ಲಿ. ಖರ್ಚುಗಳು ಜಾಸ್ತಿ ಆಗುತ್ತೆ. ಆಗುವಂಥ ಖರ್ಚುಗಳು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿಚಾರಗಳಿಗೆ ಇರುತ್ತೆ. ಸೊ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಒಂದು ಲಾಂಗ್ ಟ್ರಾವೆಲ್ ಮಾಡುವಂಥದ್ದು ಅಥವಾ ಹೆಚ್ಚಿನ ಒಂದು ವೆಕೇಷನ್ಸನ್ನು ಎಂಜಾಯ್ ಮಾಡುವಂಥ ಒಂದು ಸಮಯ ಕೂಡ ಆಗಿರುತ್ತೆ. ನಿಮಗೆ ಖರ್ಚು ಯಾವಾಗ ಮಾಡ್ತೀವಿ, ಹಣಕಾಸು ಇದ್ದಾಗ ಮಾತ್ರ ಅಲ್ವಾ. ಅನವಶ್ಯಕ ಖರ್ಚುಗಳು ಬರೋದು ಬೇರೆ, ನಮ್ಮ ಒಂದು ಇಷ್ಟಾರ್ಥಗಳಿಗೋಸ್ಕರ, ನಮ್ಮ ಒಂದು ಹ್ಯಾಪಿ ಟೈಮಿಗೋಸ್ಕರ ಬರ್ತಕ್ಕಂಥ ಖರ್ಚುಗಳು ಕೂಡ ಬೇರೆ ಆಗುತ್ತೆ. ಸೊ ದಟ್ ವೆರಿ ಗುಡ್ ಟೈಮ್. ಸೊ ಎಲ್ಲರಿಗೂ ಕೂಡ ಬಹಳ ಉತ್ತಮವಾದ ಸಮಯ. ಖರ್ಚುಗಳು ಯಾವ ರೀತಿಯಾಗಿರುತ್ತೆ, ತುಂಬ ಒಂದು ಭೋಗಕಾರಕ ಅಂದರೆ ಲಕ್ಸುರಿಯಸ್ ವಿಚಾರಗಳಿಗೆ, ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಚೆನ್ನಾಗಿರ್ತಕ್ಕಂಥ ವಾಚ್ ಖರೀದಿ ಮಾಡ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಖರೀದಿ ಮಾಡ್ಬೋದು, ಪರ್ಫ್ಯೂಮ್ಸನ್ನು ಖರೀದಿ ಮಾಡ್ಬೋದು, ಅಥವಾ ದೂರದಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತೀರಿ ಅಲ್ಲಿ ಉತ್ತಮವಾದ ಶಾಪಿಂಗ್ಗಳಿಗೆ ಹಣವನ್ನು ವ್ಯಯಿಸ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ ವೃಷಭ ರಾಶಿ ಅಥವಾ ವೃಷಭ ಲಗ್ನದ ವ್ಯಕ್ತಿಗಳಿಗೆ. ನೆಕ್ಸ್ಟ್ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 12 ಹಾಗೂ 5ರ ಅಧಿಪತಿ 11ನೇ ಮನೆಯಲ್ಲಿ ಸ್ಥಿತ ಇರ್ತಕ್ಕಂಥದ್ದು ಒಂದು ಹ್ಯಾಪಿ ಟೈಮ್ ನಿಮಗೆ. ಜೊತೆಗೆ ಯಾರೆಲ್ಲ ಮಕ್ಕಳ ವಿಚಾರಕ್ಕೆ ಹಂಬಲಿಸ್ತಾ ಇರ್ತೀರಿ, ಖಂಡಿತ ಈಗ ಒಂದು ಮಕ್ಕಳ ವಿಚಾರ ಅನ್ನುವಂಥದ್ದು ಸಂತೋಷವನ್ನು ತರ್ತಕ್ಕಂಥದ್ದಾಗತ್ತೆ. IVF ಮೂಲಕ ಎಲ್ಲ ಪ್ರಯತ್ನ ಪಟ್ಟಿವಿ, ಆಗಲಿಲ್ಲ ಅನ್ನುವಂಥವ್ರು, ಅಥವಾ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಒಂದು ಒಳ್ಳೆಯ ಸಮಯ. ಒಂದು ಶುಭ ಅನ್ನುವಂಥದ್ದು ಮನೆಯಲ್ಲಿ, ಒಂದು ಸಿಹಿ ಅನ್ನುವಂಥದ್ದು ಕುಟುಂಬದಲ್ಲಿ ನಡೆಯುವಂಥದ್ದಾಗುತ್ತೆ. ಒಂದು ಉತ್ತಮವಾದ ಸಮಯ. ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅದರಿಂದ ಸ್ಕೋರಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದು, ಅದ್ರ ಬಗ್ಗೆ ಗಮನ ಇರಲಿ. ವ್ಯಾಪಾರ ವ್ಯವಹಾರಗಳು ಅಂತ ಬಂದಾಗ ಟ್ರಾವೆಲ್ ಹೆಚ್ಚಿನದಾಗಿ ತೋರಿಸ್ತಾ ಇದೆ. ಸೊ ಬಿಸ್ನೆಸ್ನ ವಿಚಾರವಾಗಿ ಸುತ್ತಾಟಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಅವೆಲ್ಲವೂ ಕೂಡ ಲಾಭಗಳನ್ನೇ ತಂದು ಕೊಡುತ್ತೆ ಅಂತ ಹೇಳ್ತೀನಿ. ಇದಾದ ನಂತರದಲ್ಲಿ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 11 ಹಾಗೂ 4ರ ಅಧಿಪತಿ 10ನೇ ಭಾವದಲ್ಲಿ ಕೂತ್ಕೊಳ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟ್ ಟೈಮ್. ಸೊ ದಟ್ ಅನಿರೀಕ್ಷಿತವಾದ ಒಂದು ಸ್ಕೋರಿಂಗ್ ಅನ್ನುವಂಥದ್ದು ಅಥವಾ ರಿಸಲ್ಟ್, ಪಾಸೇ ಆಗೋದಿಲ್ಲ ಅನ್ನುವಂಥ ಮಕ್ಕಳುಗಳು ಪಾಸ್ ಆಗುವಂಥದ್ದಾಗುತ್ತೆ. ಡಿಸ್ಟಿಂಕ್ಷನ್ ಬರುವಂಥ ಮಕ್ಕಳಿಗೆ ಹೆಚ್ಚಿನ ಒಂದು ಒಳ್ಳೆಯ ರಿಸಲ್ಟ್ಗಳು ಬರ್ಬೋದು. ಸೊ 4-6 ಜನ ನಿಮ್ಮನ್ನು ಕೊಂಡಾಡುವಂಥದ್ದು, ಮಕ್ಕಳ ಸಾಧನೆಗಳನ್ನು ಹೇಳುವಂಥದ್ದು, ಹೆಮ್ಮೆ ಅನ್ನುವಂಥದ್ದು ಈ ಸಮಯದಲ್ಲಿ ಸಿಗುತ್ತೆ. ದೊಡ್ಡವರಿಗೆ ಅಂತ ನಾವು ನೋಡುವಾಗ ಪ್ರಾಪರ್ಟಿ, ವೆಹಿಕಲ್ಸ್ ಆಗಿದ್ದಿರ್ಬೋದು, ಎಲ್ಲೋ ಜಮೀನು ಖರೀದಿ ಮಾಡುವಂಥದ್ದು, ಮನೆ ಕನ್ಸ್ಟ್ರಕ್ಷನ್ಗೆ ಪ್ರಾರಂಭ ಮಾಡ್ತಕ್ಕಂಥದ್ದು,
ಯಾವುದೋ ಜಾಗವನ್ನು ನೋಡ್ತಕ್ಕಂಥದ್ದು, ಫ್ಲ್ಯಾಟ್, ವಿಲ್ಲಾ, ಸೊ ಈ ಥರದ ವಿಚಾರಗಳು, ವಾಹನದ ವಿಚಾರಗಳು ನಿಮ್ಮ ಒಂದು ಕೈಗೂಡುವಂಥ ಒಂದು ಸಮಯ. ಪ್ರಯತ್ನಗಳನ್ನು ಪಡಿ, ಖಂಡಿತ ಒಂದು ಒಳ್ಳೆಯ ಸಮಯ, ಹ್ಯಾಪಿ ಟೈಮ್ ಅಂತ ಕೂಡ ಹೇಳುವಂಥದ್ದು. ಒಂದು 4 ಜನರ ಬಾಯಲ್ಲಿ ಏನೋ ಸಾಧಿಸಿದ್ರಿ ಅಂತ ಕೇಳುವಂಥ ಒಂದು ಸಮಯ. ನಂತರ ಸಿಂಹರಾಶಿ ಅಥವಾ ಸಿಂಹ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 10 ಹಾಗೂ 3ರ ಅಧಿಪತಿ 9ನೇ ಮನೆಯಲ್ಲಿ ಸ್ಥಿತ ಇರತಕ್ಕಂಥದ್ದು. ಗುರುವಿನ ದೃಷ್ಟಿ ನಿಮ್ಮ 5ನೇ ಮನೆ ಹಾಗೂ 3ನೇ ಮನೆಯ ಮೇಲೆ. ಒಂದು ಒಳ್ಳೆಯ ಸಮಯ, ಒಂದು ನೆಮ್ಮದಿ, ಒಂದು ಸಂತೋಷ, ಪುಟ್ಟದಾದ ಒಂದು ಸಂತೋಷವನ್ನು ಕಾಣುವಂಥ ಒಂದು ಸಮಯ. ಕಾರಣ ಹಿಂದಿನ ಗೋಚಾರ ರೀತಿಯಾದ ಫಲಗಳು ಬೇರೆ ಬೇರೆ ನಾವು ನೋಡಿದ್ವಿ. ಯುಗಾದಿಯ ವರ್ಷ ಭವಿಷ್ಯ ಆಗಿದ್ದಿರ್ಬೋದು, ಅಥವಾ ಸಾಡೆ ಸಾತಿಯ ವಿಚಾರಗಳು ಆಗಿದ್ದಿರ್ಬೋದು, ಅಷ್ಟಮ ಶನಿಯ ವಿಚಾರಗಳು ಆಗಿದ್ದಿರ್ಬೋದು. ಏನೇ ಇದ್ರೂ ಕೂಡ ಒಂದು ಪರ್ಟಿಕ್ಯುಲರ್ ಟೈಮ್ ಸ್ವಲ್ಪ ಹ್ಯಾಪಿಯಾಗಿ ಇರುತ್ತೆ. ಟ್ರಾವೆಲ್ ಮಾಡಿ, ನನ್ನ ಸಜೆಷನ್ ಟ್ರಾವೆಲ್ ಮಾಡಿ. ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳಿಗೆ, ಮನೆದೇವರು, ಕುಲದೇವರುಗಳಿಗೆ ಭೇಟಿಯನ್ನು ಕೊಟ್ಟಾಗ ಹೆಚ್ಚಿನ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಎಲ್ಲರಿಗೂ ಎಲ್ಲ ಒಂದೇ ರೀತಿಯಲ್ಲಿ ಫಲಗಳು ಇರೋದಿಲ್ಲ. ಪರ್ಟಿಕ್ಯುಲರ್ ಆಗಿ ನಿಮಗೆ ಹೇಳ್ತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ನೀವು ಗಮನವನ್ನು ಕೊಟ್ಟಾಗ ಒಳ್ಳೆ ಫಲಗಳನ್ನು ಪಡ್ಕೊಂಡು ಬಿಡ್ತೀರಿ. ತೀರ್ಥಕ್ಷೇತ್ರಗಳಿಗೆ ಹೋಗಿ ನದಿ ಸ್ನಾನ, ಸಮುದ್ರ ಸ್ನಾನಗಳನ್ನು ಮಾಡಿ ಸಮಸ್ಯೆಯ ಪ್ರಮಾಣಗಳು ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಬದುಕಿನಲ್ಲಿ ಉತ್ತಮವಾದ ದಾರಿ ಎನ್ನುವಂಥದ್ದು ಸಿಗುತ್ತೆ, ದೈವದ ಆಶೀರ್ವಾದ ಸಿಗುತ್ತೆ. ಕನ್ಯಾ ರಾಶಿ, ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 9 ಹಾಗೂ 2ರ ಅಧಿಪತಿ 8ನೇ ಭಾವದಲ್ಲಿ ಇರತಕ್ಕಂಥದ್ದು ಅಷ್ಟು ಒಳ್ಳೆಯ ಫಲ ಅಲ್ಲ. ಆದರೂ ಕೂಡ ಶುಕ್ರ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬಂದರೂ ಕೂಡ ನಿಮ್ಮ 2ನೇ ಮನೆಯ ಮೇಲೆ ಹಾಗೂ 4ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರೋದರಿಂದ ಸುಖಸ್ಥಾನ, ಒಂದು ನೆಮ್ಮದಿಯಾದ ವಾತಾವರಣ ಇರುತ್ತೆ. ಗ್ರಹಗಳು 8ನೇ ಮನೆಗೆ ಬಂದು ಕೂಡಲೇ ಕೆಟ್ಟದಾಗ್ಬಿಡೋದಿಲ್ಲ. ಗುರುವಿನ ದೃಷ್ಟಿ ನಿಮ್ಮ 2 ಹಾಗೂ 4ನೇ ಮನೆಯ ಮೇಲೆ ಇರೋದ್ರಿಂದ ಒಂದು ನೆಮ್ಮದಿ, ಸಂತೋಷ ಅನ್ನುವಂಥದ್ದು ಖಂಡಿತವಾಗಿಯೂ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಎನ್ನುವಂಥದ್ದೇ ಬಹಳ ಮುಖ್ಯ. ಎಲ್ಲೋ ಓದ್ವಿ, ಏನೋ ಕೊಂಡ್ವಿ, ಏನೋ ತಿಂದ್ವಿ, ಏನೋ ಖರೀದಿ ಮಾಡಿದ್ವಿ ಅನ್ನೋದಕ್ಕಿಂತ ಮನಸ್ಸು ಎಷ್ಟು ನೆಮ್ಮದಿಯಲ್ಲಿ ಇದೆ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಆ ಒಂದು ವಾತಾವರಣ ಖಂಡಿತ ಇರುತ್ತೆ, ಹೆದರುವಂಥ ಅವಶ್ಯಕತೆ ಇಲ್ಲ. ಹೊಸ ಇನ್ವೆಸ್ಟ್ಮೆಂಟ್ಗಳಿಗೆ ಈ ಸಮಯದಲ್ಲಿ ಕೈ ಹಾಕಬೇಡಿ, ಅದೊಂದೇ ಜಾಗರೂಕತೆ. ಯಾರಿಗೂ ಶ್ಯೂರಿಟಿ ಕೊಡುವಂಥದ್ದು ಮಾಡಬೇಡಿ. ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಒಂದು ನೆಮ್ಮದಿಯಾದ ವಿಚಾರ ಅಥವಾ ಅಲ್ಲೇನೋ ಲಿಟಿಗೇಷನ್ಸ್ ಇದ್ದರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಜಾಗಗಳು, ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ, ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಒಂದು ನೆಮ್ಮದಿಯಾದ ವಾತಾವರಣ ಅಂತ ಹೇಳ್ತೀನಿ. ತುಲಾರಾಶಿ, ತುಲಾ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 8 ಹಾಗೂ 1ರ ಅಧಿಪತಿ 7ನೇ ಭಾವದಲ್ಲಿ ಸ್ಥಿತ ಇರತಕ್ಕಂಥದ್ದು. ಲಗ್ನದ ಮೇಲೆ ಗುರುವಿನ ದೃಷ್ಟಿ. ದಾಂಪತ್ಯ ಜೀವನದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ, ಉತ್ತಮವಾದ ಒಂದು ಬದಲಾವಣೆ ಅನ್ನುವಂಥದ್ದು ಆಗುತ್ತೆ. ರಾಜಿ ಸಂಧಾನದ ಮೂಲಕ ಅದರಲ್ಲಿ ನೆಮ್ಮದಿಯನ್ನು ಕಾಣುವಂಥ ವಿಚಾರಗಳು ಕೂಡ ಆಗಿದ್ದಿರ್ಬೋದು. ಕಂಕಣ ಬಲದ ಪ್ರಾಪ್ತಿ, ಮದುವೆಗೆ ಪ್ರಯತ್ನಗಳನ್ನು ಪಡ್ತಾ ಇದ್ದರೆ ಖಂಡಿತ ಅವಕಾಶಗಳು ಅನ್ನುವಂಥದ್ದು ಆಗುತ್ತೆ. ಮನೆಯಲ್ಲಿ ಒಂದು ಶುಭ ನಡೆಯುವಂಥ ಒಂದು ಸಮಯ. ಅತ್ತೆ ಮಾವನ ಕಡೆಯಿಂದ ಗಿಫ್ಟ್ ಅಥವಾ ಒಳ್ಳೆಯ ಮಾತುಗಳು, ಒಳ್ಳೆಯ ಆಶೀರ್ವಾದ, ನಿಮ್ಮನ್ನು ಎಲ್ಲೋ ಹೆಮ್ಮೆಯಿಂದ ಹೇಳ್ಕೊಡುವಂಥದ್ದು, ಆ ವಿಚಾರಗಳು ನಿಮ್ಮ ಕಿವಿಗೆ ಬಿದ್ದು ಒಂದು ನೆಮ್ಮದಿಯಾದ ವಾತಾವರಣ ಬರುವಂಥದ್ದು, ಒಂದು ಹ್ಯಾಪಿ ಟೈಮ್ ಕುಟುಂಬದಲ್ಲಿ ಖಂಡಿತವಾಗಿಯೂ ಇರುತ್ತೆ. ಇದನ್ನು ಯುಟಿಲೈಸ್ ಮಾಡಿಕೊಡಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 7 ಹಾಗೂ 12ರ ಅಧಿಪತಿ 6ನೇ ಮನೆಯಲ್ಲಿ ಶುಕ್ರ ಹಾಗೂ ಗುರುವಿನ ದೃಷ್ಟಿ 12ನೇ ಮನೆಯ ಮೇಲೆ ಇರೋದ್ರಿಂದ ಒಳ್ಳೆಯ ಸಮಯವನ್ನು ಸ್ಪೆಂಡ್ ಮಾಡ್ತೀರಿ. ಒಳ್ಳೆಯ ಹೋಟೆಲ್ಗಳಿಗೆ ಹೋಗ್ತೀರಿ, ಒಳ್ಳೆಯ ಊಟವನ್ನು ಸವಿತೀರಿ, ನಿಮಗೆ ಇಷ್ಟವಾದ ಜಾಗಗಳನ್ನು ಕಣ್ ತುಂಬಿಕೊಳ್ತೀರಿ. ಟ್ರಾವೆಲಿಂಗಿಗೆ ತುಂಬ ಚೆನ್ನಾಗಿದೆ. ಹ್ಯಾಪಿ ಟೈಮ್, ಕುಟುಂಬದ ಜೊತೆಗೆ ಸಮಯವನ್ನು ಕಳಿತೀರಿ. ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಒಂದಷ್ಟು ಹ್ಯಾಪಿ ಟೈಮ್. ಹೈಕ್ ಆಗ್ಬೋದು, ಪ್ರಮೋಷನ್ಸ್ ಆಗ್ಬೋದು, ಇನ್ಕ್ರಿಮೆಂಟ್ಸ್ ಆಗಬಹುದು. ಸೊ ದಟ್ ನಿಮ್ಮ ಪ್ರಾಜೆಕ್ಟ್ಗಳು ಬಹಳ ಬೇಗ ಕಂಪ್ಲೀಟ್ ಆಗ್ಬೋದು. ಸೊ ಎಲ್ಲವನ್ನು ತೋರಿಸ್ತಾ ಇದೆ. ಹ್ಯಾಪಿ ಟೈಮ್, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಧನುರ್ ರಾಶಿ, ಧನುರ್ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 6 ಹಾಗೂ 11ರ ಅಧಿಪತಿ 5ನೇ ಭಾವದಲ್ಲಿ ಸ್ಥಿತ ಇರತಕ್ಕಂಥದ್ದು. 11ನೇ ಮನೆಯ ಮೇಲೆ ಶುಕ್ರ ಹಾಗೂ ಗುರುವಿನ ದೃಷ್ಟಿ. ವೆರಿ ಎಕ್ಸಲೆಂಟ್ ಟೈಮ್ ನಿಮಗೆ. ಸೊ ಯಾರನ್ನಾದರೂ ಪ್ರೀತಿ ಮಾಡಿದಿರಿ, ಮನೆಯಲ್ಲಿ ಹೇಳ್ಕೊಳ್ಬೇಕು, ನಿಮ್ಮ ಇಷ್ಟಗಳಿಗೆ ಮನೆಯವರು ಓಕೆ ಅಂತ ಹೇಳಬೇಕು ಅಂದರೆ ಖಂಡಿತ ಒಳ್ಳೆಯ ಸಮಯ. ಇಷ್ಟಪಟ್ಟಂಥ ಬದುಕು ಸಿಗುವಂಥ ಒಂದು ಸಮಯ, ಸಂತೋಷವಾಗಿರೋದಕ್ಕೆ ಒಂದು ಒಳ್ಳೆಯ ಸಮಯ. ಹಣಕಾಸಿನ ವಿಚಾರಗಳಿಗೆ ನೀವು ಅಂದುಕೊಂಡಂಥ, ಬೇಡಿಕೊಂಡಂಥ ವಿಚಾರಗಳು ಈ ಒಂದು ಸಮಯದಲ್ಲಿ ಕೈಗೂಡುವಂಥದ್ದು. ಸೊ ಎಲ್ಲದಕ್ಕೂ ಒಂದು ಒಳ್ಳೆಯ ವಿಚಾರಗಳು. ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ನೆಮ್ಮದಿಯಾದ ವಾತಾವರಣ ನಿಮಗಿದೆ. ಶುಕ್ರ ಗ್ರಹ ಅನ್ನುವಂಥದ್ದು ಒಂದು ಶುಭಕಾರಕ ಗ್ರಹ. ಎಲ್ಲರಿಗೂ ತನ್ನದೇ ಆದ ರೀತಿಯಲ್ಲಿ ಒಳ್ಳೆಯ ವಿಚಾರಗಳನ್ನು ಕೊಡುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ಸಮಯ ಏನಿದೆ ಬಹಳ ಚೆನ್ನಾಗಿದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಹೆಚ್ಚಾಗಿ ನೆಮ್ಮದಿಯಿಂದ ಬದುಕೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ಸಾಧ್ಯ. ಅದು ಸಂತೋಷ ಅಥವಾ ದುಃಖ ಅನ್ನುವಂಥದ್ದು ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು, ಬೇರೆ ಯಾರಿಂದಲೂ ನಮಗೆ ಬರುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಬದಲಾವಣೆಗಳನ್ನ ತಂದುಕೊಂಡಾಗ ಒಳ್ಳೆಯ ಫಲಗಳನ್ನು ನಾವು ಪಡ್ಕೊಂಡು ಬಿಡ್ತೀವಿ. ಅದು ಗೋಚಾರ ರೀತಿಯಲ್ಲಿ ಮೇಷ ಅಂತನ್ನುವಂಥದ್ದು ಮಂಗಳನ ಕಾರಕತ್ವ. ದಿಢೀರ್ ಲಾಭ, ದಿಢೀರ್ ಸಂತೋಷ, ದಿಢೀರ್ ಖುಷಿ,
ಅದನ್ನು ಅನುಭವಿಸೋದಕ್ಕೆ ನಾವು ರೆಡಿ ಆಗಿರಬೇಕು ಅಷ್ಟೇ. ಅಂದ್ಕೊಳ್ಳೇ ಇಲ್ಲಪ್ಪ ತುಂಬ ಒಂದು ಹ್ಯಾಪಿ ಟೈಮ್ ಒಂದು ವಾರದಿಂದ ಅಂತೀವಲ್ವ, ಅದೆಲ್ಲ ಗೋಚಾರ ರೀತಿಯಾದ ಫಲಗಳು. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇದಾದ ನಂತರದಲ್ಲಿ ಮಕರ ರಾಶಿ ಅಥವಾ ಮಕರ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 5 ಹಾಗೂ 10ರ ಅಧಿಪತಿ 4ರಲ್ಲಿ ಸ್ಥಿತ ಇರತಕ್ಕಂಥದ್ದು. ಸೊ ಪ್ರಾಪರ್ಟಿನ ತುಂಬ ಚೂಸ್ ಮಾಡುವಂಥದ್ದು, ತುಂಬ ಚೂಸ್ ಮಾಡಿ ಆಯ್ಕೆಗಳನ್ನು ಮಾಡುವಂಥದ್ದಾಗತ್ತೆ. ನಿಮ್ಮ ಇಷ್ಟದ ಇದೇ ಥರದ ಮನೆ ಕಟ್ಟಬೇಕು, ಇದೇ ಥರದ ಪ್ಲಾನ್ ಬೇಕು, ಇದೇ ಥರದ ಜಾಗ ಬೇಕು ಅಂದರೆ ಖಂಡಿತ ಒಳ್ಳೆಯ ಸಮಯ, ಪ್ರಯತ್ನವನ್ನು ಪಡಿ. ಸೊ ವಿದ್ಯಾರ್ಥಿಗಳಿಗೆ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಎಜುಕೇಷನ್ ಕೂಡ ತಕ್ಕ ಮಟ್ಟಿಗೆ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು. ಈ ಗೋಚಾರ ರೀತಿಯಾದ ಸಮಯದಲ್ಲಿ ರಿಸಲ್ಟ್ಗಳು ಬಂದಾಗ ಗೆದ್ದು ಬಿಡ್ತೀರಿ ನೀವು. ಸೊ ಒಳ್ಳೆಯ ಒಂದು ಸಮಯ. ನಿಮ್ಮ 10ನೇ ಮನೆಯ ಮೇಲೆ ಗುರು ಹಾಗೂ ಶುಕ್ರರ ದೃಷ್ಟಿ, ನೇಮ್ ಫೇಮ್ ಅನ್ನುವಂಥದ್ದು ಸಿಗುತ್ತೆ. ಮೀಡಿಯಾ ಪೀಪಲ್ಸ್ಗೆ ಎಕ್ಸಲೆಂಟ್ ಟೈಮ್. ಏನೇ ಒಂದು ಮಾಡಿದ್ರು ಒಳ್ಳೆಯ ಹೆಸರನ್ನು ಪಡ್ಕೊಂಡು ಬಿಡ್ತೀರಿ. ಸೊ ದಟ್ 4 ಜನ ನಿಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ. ಒಂದು ಒಳ್ಳೆಯ ಸಮಯ. ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಸೊ ಸಾಂಸಾರಿಕವಾಗಿ ಬದುಕುವಂಥವರಿಗೂ, ಕುಟುಂಬದವರಿಗೂ, ಕುಟುಂಬಸ್ಥರಿಗೂ ಕೂಡ, ವ್ಯವಹಾರ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಒಂದು ಹೆಸರು ಕೀರ್ತಿ, ನಿಮ್ಮ ಒಂದು ಬ್ರ್ಯಾಂಡ್, ನಿಮ್ಮ ಒಂದು ಕಂಪನಿ ನೇಮ್, ನಿಮ್ಮ ಒಂದು ಯಾವುದೇ ಹೆಸರುಗಳನ್ನು ಇಟ್ಟಿರ್ತೀರಿ, ಇನ್ಸ್ಟಿಟ್ಯೂಷನ್ಸ್, ಅವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಕೊಡುವಂಥದ್ದಾಗತ್ತೆ. ಸೊ ಈ ಒಂದು ಮಕರ ಲಗ್ನದ ವ್ಯಕ್ತಿಗಳಿಗೆ ಸ್ಕೂಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದರೆ ಹೆಚ್ಚಿನ ಅಡ್ಮಿಷನ್ಸ್ ಆಗುತ್ತೆ. ಒಳ್ಳೆ ಹೆಸರು, ಒಂದು ಒಳ್ಳೆ ರಿಸಲ್ಟ್ ಬಂದು ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ತುಂಬ ಜನ ಸೇರ್ಪಡೆಯಾಗುವಂಥದ್ದು ಉತ್ತಮವಾದ ಬದಲಾವಣೆ, ಪರಿವರ್ತನೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕುಂಭ ಲಗ್ನದ ವ್ಯಕ್ತಿಗಳಿಗೆ ಅಥವಾ ಕುಂಭ ರಾಶಿಯನ್ನು ಕನ್ಸಿಡರ್ ಮಾಡಿ. ನಿಮ್ಮ 4 ಹಾಗೂ 9ರ ಅಧಿಪತಿ 3ನೇ ಮನೆಯಲ್ಲಿ ಸ್ಥಿತ ಇರತಕ್ಕಂಥದ್ದು. 9ನೇ ಮನೆಯ ಮೇಲೆ ದೃಷ್ಟಿ. ಸೊ ವಿಶೇಷವಾಗಿ ಒಂದು ಸಹಾಯ ಹಸ್ತ, ಹೆಲ್ಪಿಂಗ್ ಹ್ಯಾಂಡ್, ತಂದೆಯಿಂದ ಸಹಾಯ, ಕುಟುಂಬದಿಂದ ಸಹಾಯ, ಸ್ನೇಹಿತರಿಂದ ಸಹಾಯ, ಇಂತಹದ್ದೇ ಪರಿಸ್ಥಿತಿಯಲ್ಲಿರುವಾಗ ದೈವದಿಂದವೂ ಕೂಡ ಸಮ್ಟೈಮ್ಸ್ ಸಹಾಯ ಅನ್ನುವಂಥದ್ದು ಸಿಕ್ಕಿಬಿಡುತ್ತೆ. ಒಂದು ಒಳ್ಳೆಯ ಸಮಯ. ವಿದ್ಯಾರ್ಥಿಗಳಿಗೆ ಹಾರ್ಡ್ ವರ್ಕ್ನಿಂದ ಉತ್ತಮವಾದ ಫಲ. ಕುಟುಂಬಸ್ಥರಿಗೆ ಏನೇ ಸಮಸ್ಯೆಗಳಿದ್ದರೂ ರಾಜಿ ಸಂಧಾನಗಳಲ್ಲಿ ಎಲ್ಲವೂ ಕೂಡ ಇತ್ಯರ್ಥವಾಗುವಂಥದ್ದಾಗುತ್ತೆ. ಹಿರಿಯರ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಸಿಗುತ್ತೆ. ಒಂದು ತೀರ್ಥಕ್ಷೇತ್ರದ ಒಂದು ದರ್ಶನ ಅನ್ನುವಂಥದ್ದು ಆಗುತ್ತೆ. ಕನಸಿನ ಮೂಲಕ ದೈವದ ಒಂದು ಆಶೀರ್ವಾದ, ಯಾರೋ ಹಿರಿಯರು ಬಂದು ಏನೋ ಹೇಳ್ತಾರೆ, ನಿಮಗೆ ಉತ್ತಮವಾದ ದಾರಿಯನ್ನು ತೋರಿಸ್ತಾರೆ ಅನ್ನುವಂಥ ವಿಚಾರಗಳು. ತೀರ್ಥಕ್ಷೇತ್ರಗಳಿಗೆ ನೀವು ಕೂಡ ಟ್ರಾವೆಲ್ ಮಾಡ್ತಕ್ಕಂಥದ್ದು, ನದಿ ಸ್ನಾನಗಳು, ಬಾವಿ ನೀರಿನ ಸ್ನಾನ ಹೆಚ್ಚಿನ ಉತ್ತಮವಾದ ಫಲಗಳನ್ನು ಕೊಡುತ್ತೆ ನಿಮಗೆ. ಕಡೆಯದಾಗಿ ಮೀನರಾಶಿ, ಮೀನ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 3 ಹಾಗೂ 8ರ ಅಧಿಪತಿ 2ನೇ ಮನೆಯಲ್ಲಿ ಇರತಕ್ಕಂಥದ್ದು. 8ನೇ ಮನೆಯ ಮೇಲೆ ಗುರು ಹಾಗೂ ಶುಕ್ರರ ದೃಷ್ಟಿ. ಸೊ ಒಂದು ಯಾವಾಗಲೂ ಕೂಡ ನಾವು ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಹಂಬಲಿಸ್ತಾ ಇರ್ತೀವಿ ಅಲ್ವಾ. ಹಿರಿಯರ ಕಾರ್ಯಗಳನ್ನು ಮಾಡುವಂಥದ್ದು ಈ ಒಂದು ಸಮಯದಲ್ಲಿ ಬಹಳ ಉತ್ತಮ. ಸೊ ಅವರಿಗೆ ತರ್ಪಣ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು, ಅವರ ಆಶೀರ್ವಾದಗಳನ್ನು ಪಡೆಯುವಂಥದ್ದು, ಜಾತಕದಲ್ಲಿ ಇರತಕ್ಕಂಥ ಪಿತೃಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ನಿವಾರಣೆಯೂ ಕೂಡ ಆಗುತ್ತೆ. ಬದುಕಿನಲ್ಲಿ ಉತ್ತಮವಾದ ಬದಲಾವಣೆ, ಒಂದು ಸಂತಾನದ ನಿರೀಕ್ಷೆ ಎನ್ನುವಂಥದ್ದು ಇರುತ್ತೆ. ಅದಕ್ಕೆ ಯಾವುದೋ ಅಡೆತಡೆಗಳು ಆಗ್ತಾ ಇರುತ್ತೆ, ಅಭಿವೃದ್ಧಿಗಳು ಇಲ್ಲ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಹಿರಿಯರ ಆಶೀರ್ವಾದದಿಂದ ಅವೆಲ್ಲವೂ ಕೂಡ ಸುಗಮವಾಗಿ ನಡೆಯುವಂಥದ್ದಾಗತ್ತೆ. 2ನೇ ಮನೆಯ ಶುಕ್ರ ಆಲ್ವೇಸ್ ನಿಮಗೆ ಹಣಕಾಸಿನ ಅಭಿವೃದ್ಧಿಗಳನ್ನು ಕೊಡ್ತಾನೆ. ಅದು ದಿಢೀರಾಗಿ ಆಗುವಂಥದ್ದು. ಬಿಕಾಸ್ ಮೇಷರಾಶಿಯಲ್ಲಿ ಶುಕ್ರ ಗ್ರಹರ ಸ್ಥಿತ ಇರತಕ್ಕಂಥದ್ದು ಬಹಳ ಉತ್ತಮವಾದ ಸಮಯ. ಮೀಡಿಯಾ ಪೀಪಲ್ಸ್ಗೆ ತುಂಬ ಚೆನ್ನಾಗಿದೆ. ಅನವಶ್ಯಕ ಮಾತುಗಳು ಈ ಸಮಯದಲ್ಲಿ ನಿಮಗೆ ಸಲ್ಲದು. ಅನಗತ್ಯ ವಿಚಾರಗಳಿಗೆ ತಲೆ ಹಾಕಬೇಡಿ, ಅದಷ್ಟೇ. ಕಾರಣ 7.5 ಕೂಡ ನಡೀತಾ ಇರೋದ್ರಿಂದ ಶನಿ ಗ್ರಹರ ಒಂದು ಪ್ರಭಾವ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಸ್ವಲ್ಪ ಜಾಗರೂಕತೆ ಅವಶ್ಯಕತೆ ಇದೆ. ಬಟ್ ಶುಕ್ರ ಗ್ರಹರಿಂದ ನೆಮ್ಮದಿಯಾದ ವಾತಾವರಣ ಕುಟುಂಬದಲ್ಲಿ, ಹಣಕಾಸಿನಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅಂತ ಹೇಳುವಂಥದ್ದು. ಇದಿಷ್ಟು ವಿಚಾರಗಳು 12 ಲಗ್ನಗಳ ಫಲಗಳು ಆಗಿರುತ್ತೆ. ಲಗ್ನಕ್ಕೆ ಮುಖ್ಯವಾದ ವಿಚಾರ, ದಯವಿಟ್ಟು ಗಮನ ಕೊಡಿ. ಇಲ್ಲಾಂದರೆ ರಾಶಿಯನ್ನು ನೀವು ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾದ ಫಲಗಳು ನಿಮ್ಮ ವೈಯಕ್ತಿಕ ಜಾತಕಗಳಿಗೆ, ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಇದೊಂದು ಹ್ಯಾಪಿ ಟೈಮ್. ಏನೆಲ್ಲ ಮಾಡಬೇಕು ಅಂದ್ಕೊಂಡಿರ್ತೀರಿ ಖಂಡಿತ ಮಾಡ್ಬೋದು. ಸ್ಪೆಷಲಿ ಟ್ರಾವೆಲ್ ಮಾಡುವಂಥದ್ದು, ಒಳ್ಳೆಯ ಊಟವನ್ನು ಸವಿಯುವಂಥದ್ದು ಬಹಳ ವಿಶೇಷ. ಸೊ ಅದರಲ್ಲಿ ಎಲ್ಲರಿಗೂ ಕೂಡ ಒಂದು ನೆಮ್ಮದಿಯಾದ ವಿಚಾರಗಳು ಇರುತ್ತೆ. ಎಂಜಾಯ್ ಮಾಡಿ ಒಂದು ಸಮಯವನ್ನು. ನಿಮ್ಮ ಬದುಕಿನಲ್ಲಿ ಈ ಒಂದು ಏಪ್ರಿಲ್ ತಿಂಗಳು ಉತ್ತಮವಾದ ಫಲಗಳನ್ನು ಕೊಡಲಿ. ಸೊ ಅದರ ಜೊತೆಗೆ ಮನಿ ನಂಬರ್ ಏನು, ಏಪ್ರಿಲ್ ತಿಂಗಳಲ್ಲಿ ಯಾವ ಸಂಖ್ಯೆಯನ್ನು ಬರ್ಕೊಳ್ಬೇಕು ಅಂತಂದರೆ ಇಡೀ ತಿಂಗಳು ಕೂಡ ಈ ಒಂದು ಸಂಖ್ಯೆಯನ್ನು ಬರ್ಕೊಳ್ಳುವಂಥದ್ದು ಬಹಳ ವಿಶೇಷ. 646 ಅನ್ನುವಂಥ ಸಂಖ್ಯೆ ಹಸಿರು ಬಣ್ಣದ ಪೆನ್ನಿನಿಂದ ಬರ್ಕೊಳ್ಳಿ. ನಿಮ್ಮ ಎಡಗೈನ ಮೇಲೆ ಬರ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇಡೀ ತಿಂಗಳು ಪ್ರತಿನಿತ್ಯ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ, ಸಂಪೂರ್ಣವಾದ ಪ್ರಯತ್ನಗಳ ಜೊತೆಗೆ ಈ ಸಂಖ್ಯೆಗಳು ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಇದಿಷ್ಟು ಮಾಹಿತಿ ತಮಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಕಂಪ್ಲೀಟ್ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಹೊಸ ವಿಡಿಯೋಗಳು, ಹೊಸ ವಿಚಾರಗಳಿಗೋಸ್ಕರ ನಿಮ್ಮ ನಿರೀಕ್ಷೆ ಸದಾ ಇರಲಿ, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ಒಂದು ಸೆಷನನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.